ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರೇಜಿ ಫುಡ್. ನಾನಿವತ್ತು ಹೀರೆಕಾಯಿ ಎಣ್ಗಾಯಿ ಮಾಡೋದನ್ನು ವಿಡಿಯೋ ಮಾಡ್ತಿದ್ದೀನಿ. ನೋಡಿ, ನಾನು ಹುಚ್ಚೆಳ್ಳು ತೊಗೊಂಡ್ಬಿಟ್ಟು ಒಂದು ಬೌಲು ಅದನ್ನು ಫ್ರೈ ಮಾಡ್ತಿದ್ದೀನಿ. ಹುಚ್ಚೆಳ್ಳನ್ನ ಸ್ವಲ್ಪ ಹುರ್ಕೋಬೇಕು, ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಮತ್ತು ಕಡಲೆ ಬೀಜನೂ ಕೂಡ ಒಂದು ಬೌಲ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಇದನ್ನು ಫ್ರೈ ಮಾಡಿ ಸ್ವಲ್ಪ ಇದಾದಮೇಲೆ ಎಳ್ಳು ಹಾಕ್ತಿದ್ದೀನಿ. ಒಂದು ಬೌಲು ಅಂದರೆ 50 ಗ್ರಾಮ್, ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಹಾಕಿದ್ದೀನಿ. 50 ಗ್ರಾಮ್ ಎಳ್ಳನ್ನು ಫ್ರೈ ಮಾಡಿದ್ದೀನಿ. ಮತ್ತು ಇದನ್ನು ಅಷ್ಟೇ, ಕೊಬ್ಬರಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಗೋಲ್ಡ್ ಕಲರ್ ಬರಬೇಕು. ಇದನ್ನ ಫಸ್ಟು ಕೊಬ್ಬರಿನ ರುಬ್ಬಿಡಬೇಕು, ಒಂದು ಸರಿಯಾಗಿ ಸ್ವಲ್ಪ ಒಂದು ತರಿಯಾಗಿ. ಆಮೇಲೆ ಇವೆಲ್ಲ ಮಿಶ್ರಣವನ್ನು ಹಾಕಿ ಮತ್ತೊಂದು ಸರಿ ತರಿಯಾಗಿ ರುಬ್ಬಬೇಕು. ಇದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 7-8ರಿಂದ ಬೆಳ್ಳುಳ್ಳಿ ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಉಪ್ಪು ಹಾಕಬೇಡಿ. ಲೈಟಾಗಿ ಉಪ್ಪು ಹಾಕ್ಕೊಂಡು ಇದನ್ನು ರುಬ್ಬಬೇಕು. ಯಾಕಂದರೆ ಸ್ವಲ್ಪ ದಿನ ಇಡ್ತೀವಲ್ವ, ಸೊ ಅದಕ್ಕಾಗಿ. ನೋಡಿ, ಇದು ರುಬ್ಬಾದ್ಮೇಲೆ ತರಿಯಾಗಿ ರುಬ್ಕೊಂಬಂದು ಇವಾಗ ಪುಟಾಣಿ ಕಾಳು ಒಂದು ಬೌಲ್ ಹಾಕಿದ್ದೀನಿ. ಚೆನ್ನಾಗಿ ನೈಸಾಗಿ ಇವಾಗ ರುಬ್ಕೊಂಬಂದರೆ ಈ ಥರ ಪೌಡ್ರ್ ರೆಡಿ ಆಗುತ್ತೆ. ಇದನ್ನು ನಾವು ಪಲ್ಯಗಳಿಗೆ ಮತ್ತು ಈ ಥರ ಹೀರೆಕಾಯಿ ಎಣ್ಗಾಯಿ, ಹಾಗಲಕಾಯಿ ಎಣ್ಗಾಯಿಗೆ ಹಾಕ್ಕೋಬೋದು. ನೋಡಿ, ನಾನು ಸಣ್ಣದಾಗಿ ಈರುಳ್ಳಿ ಮತ್ತು ಟೊಮೊಟೊ, ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ರುಬ್ಕೊಂಡಿದ್ನಲ್ವ, ಆ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಅದನ್ನು 1 ತಿಂಗಳು ಸ್ಟೇ ಮಾಡಿ ಇಡ್ಬೋದು. ಡಬ್ಬದಲ್ಲಿ ಹಾಕಿಟ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಯಾವಾಗ ಬೇಕಾದರೂ ಮಾಡ್ಕೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ. 1 ಸ್ಪೂನ್ ಗರಂ ಮಸಾಲ ಹಾಕ್ತಿದ್ದೀನಿ. ಮತ್ತು 1 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ತಿದ್ದೀನಿ. ಮತ್ತು 1 ಸ್ಪೂನ್ ಸಾಂಬಾರು ಪೌಡ್ರ್ ಹಾಕ್ತಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನು ಅರಿಶಿನ, ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಸ್ವಲ್ಪ 1 ಸ್ಪೂನ್ ಖಾರದ ಪುಡಿ. ಇದು ಖಾರ ನೋಡ್ಕೊಳ್ಳಿ, ಖಾರ ಕಡಿಮೆ ಇದ್ದರೆ ಖಾರ ಹಾಕ್ಕೊಳ್ಳಿ, ಜಾಸ್ತಿ ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ನಾನು ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೀನಿ. ಸೊ ಇದನ್ನು ಈ ಥರ ಕಟ್ ಮಾಡ್ಕೊತಿದ್ದೀನಿ. ತುಂಬ ಆಳವಾಗಿ ಕಟ್ ಮಾಡಬೇಡಿ, ಸ್ವಲ್ಪ ಅರ್ಧಕ್ಕೆ ಕಟ್ ಮಾಡಿ ಸಾಕು. ಯಾಕಂದರೆ ಆ ಮಿಶ್ರಣ ಇಡಿಸ್ಬೇಕಲ್ವ ನಾವು ಹಾಕಿರೋ ಮಿಶ್ರಣದಲ್ಲಿ, ಸ್ವಲ್ಪ ಹಾಗಾಗಿ. ಇವಾಗ ನಾನು ಇದನ್ನು ಕಲಿಸ್ಕೊಳ್ಳಿ. ಕಲಿಸ್ಕೊಂಡ್ಬಿಟ್ರೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ. ಪೌಡ್ರ್ ಆಗಿರಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ಆ ಥರ ಕಲಿಸ್ಕೊಳ್ಳಿ. ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಮಿಶ್ರಣವನ್ನು ಹೀರೆಕಾಯಿಗೆ ಫುಲ್ ಮಾಡ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬರ್ ಮತ್ತು ಲೈಕ್ ಅಂತೂ ಮರೀಲೇಬೇಡಿ. ನೋಡಿ, ಇದೆಲ್ಲ ಹಾಕೊಂಬಿಟ್ಟು ಇವಾಗ ನಾನು ಸ್ವಲ್ಪ ನೀರು ಹಾಕಬೇಕು. ಅದೇನು ಮಿಶ್ರಣ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಯಾಕಂದರೆ ಹೀರೆಕಾಯಿ ಸ್ವಲ್ಪ ನೀರು ಬಿಡೋದ್ರಿಂದ ಜಾಸ್ತಿ ನೀರು ಹಾಕ್ಬೇಡಿ, ಪಲ್ಯ ಆಮೇಲೆ ನೀರಾಗಿ ಬಂದುಬಿಡುತ್ತೆ. ಸೊ ಸ್ವಲ್ಪ ಹಾಕ್ಬೇಕಷ್ಟೇ. ನಾನು ಇದ್ರ ಮೇಲೆ ಒಂದು ಸ್ವಲ್ಪನೂ ನೀರು ಹಾಕಲ್ಲ. ನೋಡಿ, ಹೀರೆಕಾಯಿ ಬಿಟ್ಕೊಂಡು ಎಷ್ಟು ನೀರು ಕಾಣಿಸ್ತಿದೆ ನೋಡಿ. ಈ ಥರ ಹೀರೆಕಾಯಿ ಎಣ್ಗಾಯಿ ಸೂಪರಾಗಿದೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಬದನೆಕಾಯಿ ಎಣ್ಗಾಯಿ ಮತ್ತು ಹೀರೆಕಾಯಿ ಎಣ್ಗಾಯಿ ಸೇಮ್ ಟು ಸೇಮ್, ಇಂಗ್ರೀಡಿಯೆಂಟ್ಸ್ ಸೇಮ್ ಆಗುತ್ತೆ. ಸೊ ಚಪಾತಿ ಜೊತೆ ಆಗಲಿ ರೊಟ್ಟಿ ಜೊತೆ ಆಗಲಿ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.